ಎಕ್ಸ್ಕ್ಯೂಸ್ ಮೀ. ಎಸ್, ಕಮ್ ಇನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ವಿಶೇಷ? ಏನಿಲ್ಲ, ನಿನ್ನೆಯಿಂದ ನಂಗೆ ಒಂದೇ ಟೆನ್ಷನ್. ನೀವಿವತ್ತು ಆಫೀಸಿಗೆ ಬರ್ದೇ ಹೋಗಿದ್ರೆ ನಾನೇ ನಿಮ್ಮನ್ನು ಹುಡ್ಕೊಂಡು ಮನೆಗೆ ಬರ್ತಿದ್ದೆ ನಿಮ್ಮ ಹತ್ರ ಮಾತಾಡಕ್ಕೆ. ಯಾಕ್ ಮಂತ್ರ ಅಂತ ಟೆನ್ಷನ್ ಏನು? ನನ್ನನ್ನ ಹುಡ್ಕೊಂಡ್ ಬಂದು ಕೇಳೋ ಅಂತ ಪ್ರಶ್ನೆಗೆ ಏನಿತ್ತು? ಏನಿಲ್ಲ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಾಗಿತ್ತು. ಹಾ, ಅದಕ್ಕಿಂತ ಮುಖ್ಯವಾಗಿ ನಾನ್ ನಿಮ್ಮ ಹತ್ರ ಒಂದ್ ವಿಚಾರ ಹೇಳ್ಬೇಕು. ಯಾರು ನನ್ನನ್ನ ಕಿಡ್ನಾಪ್ ಮಾಡಿ ಅದ್ರಲ್ಲಿ ನಿಮ್ಮನ್ ಯಾಕೆ ಸಿಕ್ಕಾಕ್ಸಕ್ ನೋಡಿದ್ರು? ಮೊದ್ಲು ಅವ್ರನ್ನ ಹಿಡೀರಿ, ಒದ್ದು ಒಳಗ್ ಹಾಕ್ಸೋಣ. ಮಾತ್ರ ಸುಮ್ನೆ ಬಿಡಬಾರ್ದು ಇಂಥವ್ರನ್ನೆಲ್ಲ. ಎಷ್ಟು ಧೈರ್ಯ ಅವ್ರಿಗೆ? ನಿಮ್ಮನ್ ಯಾಕೆ ಸಿಕ್ಕಾಕ್ಸಕ್ ನೋಡ್ತಾರೆ? ಪಾಪ, ಎಲ್ರ ಮುಂದೆ ನಿಮಗ್ ತುಂಬಾ ಅವಮಾನ ಆಯ್ತಂತೆ. ಶಂಕ್ರು ಹೇಳ್ತಾ ಇದ್ದ, ನೀವು ಮದ್ವೆ ಮನೆಯಲ್ಲಿ ಮದ್ವೆ ಹಾಗ್ ನಡಿಬೇಕು, ಹೀಗ್ ನಡಿಬೇಕು ಅಂತ ಪಾಪ ಸಾವಿರ ಕನ್ಸ್ಕೊಂಡಿರ್ತೀರ ಅಲ್ವಾ? ಅಂಥದ್ರಲ್ಲಿ ನಿಮ್ಮನ್ನ ಯಾರು ವಿಲನ್ ಮಾಡಕ್ ನೋಡಿದ್ದು? ಎಷ್ಟು ಧೈರ್ಯ ಇರ್ಬೇಡ ಅವ್ರಿಗೆ. ನಾನೇನೋ ಕೇಳಕ್ ಬಂದ್ರೆ ಇವಳೇನೋ ಕೇಳಿ ನನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾಳಲ್ಲ. ಮಂತ್ರ, ಏನ್ ಯೋಚನೆ ಮಾಡ್ತಿದ್ದೀರಾ? ನನ್ನನ್ ಸಿಕ್ಕಾಕ್ಸಿದೇನೋ ನಿಜ, ಆದ್ರೆ ನಿಮ್ಮನ್ ಕಿಡ್ನಾಪ್ ಮಾಡಿದ್ಯಾರೋ? ಅದೇ ನನಗ್ ಗೊತ್ತಾಗ್ತಿಲ್ಲ ಮಂತ್ರ. ನನ್ ಮುಖದಲ್ಲಿ ಯಾವ್ದೋ ಸ್ಪ್ರೇ ಹೊಡೆದ್ರು, ನನಗ್ ಪ್ರಜ್ಞೆ ತಪ್ಪೋಯ್ತು. ಎಚ್ಚರ ಅದಾಗ ನೋಡ್ತೀನಿ, ನಮ್ಮ ಅಣ್ಣನ್ ಕಾರಲ್ಲಿದ್ದೀನಿ ನಾನು. ವಾಪಸ್ ಕರ್ಕೊಂಡ್ ಬರ್ತಿದ್ದಾನೆ. ನಮ್ಮ ಅಣ್ಣನ್ ಕೇಳಿದೆ, ಅಣ್ಣ ನನ್ನನ್ ಯಾರ್ ಕಿಡ್ನಾಪ್ ಮಾಡಿದ್ರು ಅಂತ, ನೀನ್ ಹೇಗ್ ನನ್ನ ಬಿಡ್ಸ್ಕೊಂಡ್ ಬಂದೆ ಅಂತ. ಆದ್ರೆ ನಮ್ಮ ಅಣ್ಣಗೇನು ಹೇಳಲೇ ಇಲ್ಲ. ನಾನು 2-3 ಸಲ ಕೇಳ್ದೆ, ಅವ್ನ್ ರಿಯಾಕ್ಟ್ ಮಾಡ್ಲಿಲ್ಲ. ಸೊ ಹಾಗೆ ಸುಮ್ನಾಗೋದೆ. ಹಾಗಿದ್ರೆ ನಿಮ್ಮನ್ ಕಿಡ್ನಾಪ್ ಮಾಡಿದ್ ಯಾರು ಅಂತ ಗೊತ್ತಿಲ್ಲ ಅಂತ ಆಯ್ತು. ಈ ವಿಷಯ ಗೊತ್ತಿರೋದು ನಿಮ್ಮಣ್ಣಂಗ್ ಮಾತ್ರ ಅಲ್ವಾ ಮೇಡಮ್? ಹೌದು. ಆದ್ರೆ ಮತ್ತೆ ಮತ್ತೆ ನನ್ನ ತಲೆಯಲ್ಲಿ ಕೊರೆತಿರೋ ವಿಷಯ ಏನು ಗೊತ್ತಾ? ನಿಮ್ಮನ್ ಯಾಕೆ ಅದ್ರಲ್ಲಿ ಸಿಕ್ಕಾಕ್ಸಕ್ ನೋಡಿದ್ರು? ಹೌದು ಮೇಡಮ್, ಮೊದಲ ದಿನ ಕಂಡಿಡಿಲೇಬೇಕು. ಥ್ಯಾಂಕ್ಸ್ ಮಂತ್ರ. ಥ್ಯಾಂಕ್ಸ್? ಯಾಕೆ? ಏನಿಲ್ಲ ಮಂತ್ರ, ಪರಿಮಳನ್ ವಿಷಯ ಗೊತ್ತಾಗಿ ಮದ್ವೆ ನಿಲ್ಲೋ ಹಂತಕ್ಕೆ ಹೊರಟೋಯ್ತು. ಆಗ ನೀವು ನನ್ನ ಪರವಾಗಿ ಎಷ್ಟು ಮಾತಾಡಿದ್ರಲ್ವಾ ಅಣ್ಣನ ಹತ್ರ. ಅದ್ ಸರಿ, ನನಗೆ ಮದ್ವೆ ಮಾಡಿಸ್ಲೇಬೇಕು ಅಂತ ನೀವೇ ಕಷ್ಟೊಂದು ತುದಿಗಾಲಲ್ಲಿ ನಿಂತಿದ್ದೀರಿ. ಎಷ್ಟೇ ಆದ್ರೂ ನಮ್ಮ ಬಾಸ್ ಅಲ್ವಾ? ಫ್ಯಾಮಿಲಿ ಅಂದ್ರೆ ನಿಮ್ಗಿನ್ನೂ ಗೊತ್ತಿಲ್ಲ. ಮದ್ವೆ ಆದ್ರೆ ಗೊತ್ತಾಗತ್ತೆ. ನಮ್ಮ ತಾಪತ್ರಯ ನಿಮ್ಗೂ ಅರ್ಥ ಆಗತ್ತೆ. ಅದಕ್ಕೆ ಮದ್ವೆ ಆಗ್ಲಿ ಅಂತ ಹೇಳಿದ್ದು. ಆದ್ರೂ ನಿಮ್ಗೆ ನನ್ನ ಮೇಲಿರೋ ಕಾಳಜಿನ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾವುದೋ ಜನ್ಮದ ಋಣ ಅನ್ಸುತ್ತಲ್ವಾ? ಋಣ ಇದ್ಮೇಲೆ ತೀರಿಸ್ಲೇಬೇಕಲ್ವಾ ಮಂತ್ರ? ಉಪ್ಪು ತಿಂದ್ಮೇಲೆ ನೀರ್ ಕುಡ್ದ ಹಾಗೆ.